ಹಿಂದೂ ಧರ್ಮವಂತ ಎಲ್ಲೂ ಕೂಡ ಅದು ಬ್ರ್ಯಾಂಡ್ ಆಗೇ ಇಲ್ಲ. ಹಿಂದೂ ಧರ್ಮ ಅಂತ ಬ್ರ್ಯಾಂಡ್ ಆಗೇ ಇಲ್ಲ ಅದು. ಹಾಗಾದ್ರೆ ನೀವು ಭಾಸ್ಕರನ್ ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ. ಪ್ರಶ್ನೆ ಭಾಸ್ಕರ್ ಅಂತ ಆಗ್ಲಿ, ಯಾಕೆ ಅಂತಂದ್ರೆ ಎಲ್ಲರೂ ಈಗ ನಾವೆಲ್ಲರೂ ಹಿಂದೂಗಳು ಅಂತಂದ್ರೆ ನಮ್ಮ ಹಿಂದೂ ರಾಷ್ಟ್ರ ಅಂದಾಗ ನಮ್ಮೆಲ್ಲರಿಗೂ ಕೂಡ ಅದರ ಅರ್ಥ ಯಾವ ಆಧಾರದ ಮೇಲೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಚೂಸ್ ಅಂಡ್ ಪಿಕಪ್ ಮಾಡ್ಕೋಬೇಡಿ. ಚೂಸ್ ಅಂಡ್ ಪಿಕಪ್ ಅಲ್ಲ ಸರ್, ನಾನು ಭಾಸ್ಕರ್ ವಿರುದ್ಧ ಮಾತಾಡ್ತಿದ್ದೀನಿ. ಭಾಸ್ಕರ್ ವಿರುದ್ಧ ಅಲ್ಲ, ನೀವು ಹಿಂದೂ, ನಾನು ಹಿಂದೂ, ಭಾಸ್ಕರನ್ ಅವರು ಕೂಡ ಹಿಂದೂ. ನಾಳೆ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದಾದ್ರೆ ಯಾಕಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮೂವರಿಗೂ ಕೂಡ ಒಂದು ಸಹಮತ ಇರ್ಬೇಕಲ್ಲ. ಏನದು ಅನ್ನೋದ್ರ ಬಗ್ಗೆ, ಅದೊಂದು ಭೌಗೋಳಿಕ ಪ್ರದೇಶವೋ, ಜೀವನ ಪದ್ಧತಿಯೋ, ಹಿಂದೂ ಧರ್ಮವನ್ನು ಪಾಲಿಸುವವರ ರಾಷ್ಟ್ರವೋ. ಲೆಟ್ ಮಿ ಕಂಪ್ಲೀಟ್. ಇದು 75-80 ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ಏನಿದೆ, ಆ ಒಂದು ಒಂದು ಆಡಳಿತ ಸಂಬಂಧಪಡ್ತಕ್ಕಂಥ ಒಂದು ಸಂವಿಧಾನದ ಬುಕ್ ಏನಿದೆ, ಇದು ಮಾನವರಚಿತವಾಗತಕ್ಕಂಥ ಬುಕ್ಕು. ಈ ಹಿಂದೂ ಧರ್ಮ, ಹಿಂದೂ ವಿಷಯಕ್ಕೆ ಬಂದಾಗ ನಿಮ್ಗೆ ಹಿಂದೂ ಧರ್ಮದ ವಿಷಯಕ್ಕಂತ ಏನು ಯೂಸ್ ಮಾಡ್ತಿದ್ದೆ ಧರ್ಮ ಅಂತ ಬಿಟ್ಬಿಡಿ. ಹಿಂದುತ್ವ ಈಸ್ ಆಚರಣೆ, ಸಾಂಸ್ಕೃತಿಕ ಆಚರಣೆ, ಧಾರ್ಮಿಕ ಆಚರಣೆ, ಇದಕ್ಕೆ ಲಿಂಕ್ ಲೀಡ್ ಆಗುತ್ತೆ. ಎಲ್ಲೂ ಕೂಡ ಭಾರತ ತಾನು ಹಿಂದೂ ಧರ್ಮದ ಆಧಾರಿತವಾಗಿ ನಾವು ದೇಶ ನಡೆಸ್ತಿದ್ದೀವಿ ಅಂತ ಬಂದೇ ಇಲ್ಲ. ಆಮೇಲೆ ಸರ್ ಇನ್ನೂ ಒಬ್ಬರಿದ್ದಾರೆ, ಅಬ್ದುಲ್ ರಜಾಕ್ ಅವರು ಇದ್ದಾರೆ. ಇಲ್ಲಿ ಪ್ರಶ್ನೆ ವಿಷಯ ಇಷ್ಟೇ ಮೇಡಮ್. ನಮ್ಮಲ್ಲಿ ನಮ್ಮ ಬದುಕಿನ ಪರಂಪರೆ, ಬಹುತ್ವದ ಪರಂಪರೆ ಏನಿದೆ, ನಾವೆಲ್ಲವನ್ನೂ ಕೂಡ ಇಷ್ಟಪಡ್ತೀವಿ. ನಮಗೆ ನೀರು ದೇವರಂತೀವಿ, ಮರನೂ ದೇವರಂತೀವಿ, ಕಲ್ಲು ದೇವರಂತೀವಿ, ಪ್ರಕೃತಿಗಳೇ ನಮಗೆ ದೇವಸ್ಥಾನ ಅಂತೀವಿ. ನಮ್ಮಲ್ಲಿ ಬಂದು ರಿಟರ್ನ್ ಸ್ಕ್ರಿಪ್ಟ್ ಇಲ್ಲ. ನಾವು ದಕ್ಷಿಣ ಭಾರತೀಯರು ಯಾವಾಗಲೂ ಕೂಡ ನಾವು ನಮ್ಮಲ್ಲಿ ನಮ್ಮ ಸಂಸ್ಕೃತಿ ಆಧಾರಿತ, ಬದುಕಿನ ಸಂಸ್ಕೃತಿ ಆಧಾರಿತ. ಹಾಗಾದ್ರೆ ಹಿಂದೂ ರಾಷ್ಟ್ರ ಅಂದ್ರೆ ಏನ್ ಸರ್? ಹಿಂದೂ ರಾಷ್ಟ್ರ ಏನಾಗತ್ತೆ, ಇಡೀ ಜಗತ್ತಿನೊಳಗೆ ಒಂದು 60-70 ದೇಶಗಳಿದ್ದಾಗ ಅದರದ್ದೇ ಆಗ್ತಕ್ಕಂಥ ಸ್ವಾಯತ್ತತೆ ಇದೆ, ಇಂಡಿಪೆಂಡೆಂಟ್ ಕಂಟ್ರಿ. ಈಗ ಪಾಕಿಸ್ತಾನ ಧರ್ಮದ ಆಧಾರಿತವಾಗಿ ನಡೆದಿರತಕ್ಕಂಥ ಒಂದು ಜಾಗ ಅದು. ಈ ಕಡೆ ಬಲ ಮತ್ತು ಎಡ. ಭಾರತವನ್ನು ಟೀಸಲ್ ಹೊಡೆದು ಹೊರಗಡೆ ಬಂದು ಧರ್ಮ ಆಧಾರಿತ. ಯಾವಾಗ ಧರ್ಮ ಆಧಾರಿತವಾದಾಗ ಇಲ್ಲೂ ಕೂಡ ಧರ್ಮ ಆಧಾರಿತವಾಗತಕ್ಕಂಥ ಫೆಡರಲ್ ಆಗಬೇಕಾಗಿತ್ತಲ್ವಾ, ಆಗಲಿಲ್ಲ, ತುರ್ಕೋದ್ರು. ವೆಟೆಡ್ ಇಂಟ್ರೆಸ್ಟ್ ಇಂದ ಅದನ್ನು ತುರುಗಿಸ್ಕೊಂಡ್ರು. ಯಾವಾಗ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಅಂಬೇಡ್ಕರ್ ಏನು ಹೇಳಿದ್ರು, ಇಡೀ ಸಂವಿಧಾನದಲ್ಲಿಗೆ ಎಲ್ಲವೂ ಅಡಕವಾಗಿದೆ, ಎಲ್ಲವೂ ಇದೆ, ಎಲ್ಲ ಜನಸ್ತೋಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಇದೆ, ಸಪರೇಟಾಗಿ ನೀವು ಜಾತ್ಯತೀತ ಸೇರಿಸೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಸೇರಿಸಿದ್ಯಾರು? ಅಂಬೇಡ್ಕರ್ ಜಿ ಅಲ್ಲ, ಸೇರಿಸಿದ್ಯಾರು? ರಾಜಕಾರಣ ತುಷ್ಟೀಕರಣ ಮಾಡತಕ್ಕಂಥವ್ರು. 106 ಬಾರಿ ಜಾತ್ಯತೀತ ತತ್ವಗಳ ಅಡಿಯಲ್ಲೇ ರಚಿತವಾದಂತ ಸಂವಿಧಾನಕ್ಕೆ ಜಾತ್ಯತೀತ ಪದದ ಅಗತ್ಯತೆ ಇಲ್ಲ ಅಷ್ಟೇ. ಆದರೆ ಸಂವಿಧಾನ ಹೆಂಗಿದೆ, ಡಾಕ್ಟರ್ BR ಸಂವಿಧಾನ ಹೆಂಗಿದೆ ಅಂದ್ರೆ ಅದಕ್ಕೆ ನೀವು ಸಪರೇಟ್ ಪದ ಯೂಸ್ ಮಾಡಾಗತ್ತೇ ಇಲ್ಲ, ಜಾತ್ಯತೀತ ಪದ ಯೂಸ್ ಮಾಡಾಗತ್ತೇ ಇಲ್ಲ. ಹಿಂದೂ ರಾಷ್ಟ್ರ ಬೇಕಾ ಬೇಡವಾ? ಬೇಕು. ಯಾವ ಹಿಂದೂ ರಾಷ್ಟ್ರ ಅಂದ್ರೆ ಹೆಂಗೆ? ಹಿಂದೂ ರಾಷ್ಟ್ರದ ಪದದ ಅರ್ಥ ಏನು? ಇಲ್ಲಿ ಏನಾಗತ್ತೆ, ನಮ್ಮನ್ನು ಆಳ್ಕೊಂಡ್ ಬಂದಿರಲ್ಲ, ಸ್ವತಂತ್ರ ನಂತರ ಅಂತ ಆಳ್ಕೊಂಡ್ ಬಂದಿರಲ್ಲ, ಆಳ್ಕೊಂಡ್ ಆಳರಸರುಗಳು ಯಾರಿದ್ದಾರೆ, ದಿ ರೂಲರ್ಸ್, ಯಾವುದೇ ಪಾರ್ಟಿ ಇರಲಿ, ಅವ್ರು ಏನ್ ಮಾಡಿದ್ರು ಕೂಡ ಕೆಲವೇ ಸಮುದಾಯವನ್ನ ಮೆಚ್ಚಿಸೋಕ್ಕೋಸ್ಕರ ಎಲ್ಲವನ್ನೂ ತಂದ್ರು. ಅಮೆಂಡ್ಮೆಂಟ್ಗಳು 106 ಬಾರಿ ಅಮೆಂಡ್ಮೆಂಟ್ಗಳಾಯ್ತು. 106 ಟೈಮು 106 ಆಯ್ತು. ಎಲ್ಲವೂ ಕೂಡ ಏನಾಯ್ತು, ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದು ಅಮೆಂಡ್ಮೆಂಟ್ ಆಯ್ತು, ಇದು ರಿಲೀಜಿಯಸ್ ಆಕ್ಟ್ ಬಂತು. ಯಾರಿಗೆ? ತಿದ್ದುಪಡಿಗಳು ಬೇರೆ ಬರೀ ಧರ್ಮದ ಆಧಾರದ ಮೇಲೆ ತಿದ್ದುಪಡಿ ಇನ್ಫಾರ್ಮೇಶನ್ ಕೊಡೋದು ಬೇಡ. ಅಬ್ದುಲ್ ರಜಾಕ್ ಅವರೇ, ದೇಶ ಭಾಗವಾದಾಗ ಅಸ್ತಿತ್ವದಲ್ಲೇ ಇರದ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನ ನಿರ್ಮಾಣ ಆಯಿತು. ಅಸ್ತಿತ್ವದಲ್ಲೇ ಇರಲೇ ಇಲ್ಲ. ಅಸ್ತಿತ್ವದಲ್ಲಿ ಇರುವ ಹಿಂದೂ ದೇಶವಾದ ಭಾರತವು ಕಣ್ಮರೆಯಾಗಿ ನಿಧರ್ಮಿ ಭಾರತ ದೇಶದ ಉದಯವಾಯಿತು. ಮೊದಲನೇದಾಗಿ ರಾಧಾ ಮೇಡಮ್, ದೇಶದ ವಿಭಜನೆ ಆಗಲೇ ಇಲ್ಲ. 47ಗಿಂತ ಮುಂಚೆ ದೇಶ ಇರಲಿಲ್ಲ. 563 ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ವು, ಅದರಲ್ಲಿ 2 ದೇಶಗಳು ಹುಟ್ಕೊಂಡ್ವು. ಇದು ಪಾರ್ಟಿಷನ್ ಅನ್ನೋದು ಸರಾಸರಿ ತಪ್ಪು. ಪಾರ್ಟಿಷನ್ ಆಗಿಲ್ಲ ದೇಶ. ಇವಾಗ ಇವರು ಹೇಳಿರೋದು ಮೋಹನ್ ಭಾಗವತ್ ಅವರು ಇದನ್ನು ಹೊಸದಾಗಿ ಹೇಳಿಲ್ವಲ್ಲ. ಹಿಂದೆ ಇವರೇ ಹೇಳಿದ್ರು, ಈ ದೇಶದಲ್ಲಿ ಈ ಭೂಮಿಯಲ್ಲಿ ವಾಸ ಮಾಡೋರೆಲ್ಲರೂ ಹಿಂದೂಗಳು ಅಂತ ಹೇಳ್ಬಿಟ್ರು. ಅದನ್ನು ನಾವು ಒಪ್ಕೊಂಡಿಲ್ಲ. ಮತ್ತೆ ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗೋಣ, ಒಂದು ಸ್ವಲ್ಪ ಫ್ಯಾಕ್ಟ್ಸ್ ತಗೊಳ್ಳೋಣ. ಈ
ದೇಶ 140 ಕೋಟಿ ಜನರ ಒಂದು ದೇಶ ಇದು. ಇದರಲ್ಲಿ RSSನ ಜನಸಂಖ್ಯೆ ಹಾಕಿದ್ರೆ ಕೇವಲ 40 ಲಕ್ಷ ಮಾತ್ರ. ದಟ್ ಈಸ್ 0.28%. ದಟ್ ಈಸ್ ಲೆಸ್ಸರ್ ದೆನ್ 1%. ಕಳೆದ 3 ಜನರಲ್ ಚುನಾವಣೆಗಳು ನೀವು ಎತ್ಕೊಂಡ್ರೆ 2014ರಲ್ಲಿ 31% ವೋಟ್ ಗಳಿಸ್ತು ಬಿಜೆಪಿ. ಅದರಲ್ಲಿ RSSನವ್ರು ಎಷ್ಟು ಅಂತ ನೀವು ಲೆಕ್ಕ ಹಾಕೊಳ್ಳಿ. 2019ಅಲ್ಲಿ 37%, 2024ಅಲ್ಲಿ 36%. ಸೊ ದಟ್ ಮೀನ್ಸ್ 3/4 ಆಫ್ ದ ದೇಶ, ಒಂದು ಕಾಲು ಭಾಗ ಮಾತ್ರ BJP ಮೆಂಟಾಲಿಟಿ, BJP ಐಡಿಯಾಲಜಿ, ಇವರ ವಿಚಾರಧಾರಾತ್ಮಕ ಒಂದು ಗುರಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಬಿಟ್ಟು 100 ವರ್ಷಗಳು ಏನೋ ಕಷ್ಟಪಟ್ಟರು. 100 ವರ್ಷ ಮುಗೀತು. ಇವಾಗ ಮುಂದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂತ್ಕೊಂಡು ಇವಾಗ ಏನಾದರೂ ಒಂದು ಸೃಷ್ಟಿಸಬೇಕು. ಯಾಕೆಂದರೆ ಐಡಿಯಾಲಜಿಕಲ್ ಪಾರ್ಟ್ನರ್ BJPಗೆ RSSಗೆ BJP. ಇವ್ರು ಏನಾದರೂ ಒಂದು ಸೃಷ್ಟಿಸಬೇಕು ಅಂತ ಅಲ್ಲಿ ಯಾವನೋ ಒಬ್ಬ ಮುಸಲ್ಮಾನನ ಕೈಯಿಂದ ಒಂದು ಮಸೀದಿಯನ್ನು ಕಟ್ಟಿಸೋ ಪ್ರಯತ್ನ ನಡೀತಾ ಇದೆ, ಬಾಬ್ರಿ ಮಸೀದಿ. ಅದು ನಮಗೆ ಬೇಕಾಗಿಲ್ಲ. 2018-19ರಲ್ಲಿ BJPಯಲ್ಲಿ ನಿಂತಿದ್ದ ಮಂಚ ಅದು 33 ವರ್ಷ ಸೈಲೆಂಟ್ ಇಟ್ಬಿಟ್ಟು ಮಸೀದಿಯಲ್ಲಿ ದೇವ್ರು ಇರ್ತಾರೆ. ಅಲ್ಲ, ನಾನು ಐ ವಾಂಟೆಡ್ ಕುತೂಹಲ ಕೇಳಿದೆ. ಅಂದ್ರೆ ಮಸೀದಿಯಲ್ಲಿ ದೇವ್ರು ಇರ್ತಾರೆ, ಇರಲ್ವಲ್ಲ ಸರ್? ಮ್ಯಾಮ್, ಪೂಜೆ ಮಾಡುವ ಜಾಗ ಅದು, ಪ್ರಾರ್ಥನೆ ಮಾಡುವ ಜಾಗ. ಆದ್ರೆ ದೇವ್ರು ಇರಲ್ಲ ಅಲ್ಲಿ. ಆದ್ರೆ ಪಾಲಿಟಿಕ್ಸ್ ನಡೆಸ್ಬೋದಲ್ಲ. ಇವಾಗ ಬಾಬ್ರಿ ಮಸೀದು ಅಲ್ಲಿ ಇದ್ದದ್ದು ಇವಾಗ ಇಲ್ಲಿ ನಾವು ಕಟ್ತಾ ಇದೀವಿ ಅಂತ ಯಾವನೋ ಒಬ್ಬ ಬಂದ್ಬಿಟ್ಟು ಹೇಳ್ಬಿಟ್ರೆ ಅದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಒಪ್ಪಿಗೆ ಇಲ್ಲ, ಜಮಿಯತ್ ಉಲಮಾ ಹಿಂದ್ ಒಪ್ಪಿಗೆ ಇಲ್ಲ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಕೌನ್ಸಿಲ್ ಒಪ್ಪಿಗೆ ಇಲ್ಲ. ಇವೆಲ್ಲ ಒಂದು ಮುಸ್ಲಿಂ ಜನರಿಗೆ ಒಂದು ಸಂಸ್ಥೆಗಳು. ಇವರೆಲ್ಲ ಯಾರ ಒಪ್ಪಿಗೆ ಇಲ್ಲ. ಯಾವನೋ ಒಬ್ಬ ಇಂಡಿವಿಜುವಲ್ ಎತ್ಬಿಟ್ಟು ಇಲ್ಲ ದಯವಿಟ್ಟು ಅದಕ್ಕೂ ಹೋಲಿಸ್ಬೇಡಿ, ತಪ್ಪಾಗುತ್ತೆ. ಅದು ಮುಸ್ಲಿಂ ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿಸ್ ಕಂಟ್ರಿ ಒಂದು 100 ವರ್ಷಗಳ ಹಿಂದೆ ಹುಟ್ಟಿದ, ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಹುಟ್ಟಿದ ಒಂದು ಸಂಸ್ಥೆ ಜಮಿಯತ್ ಉಲಮಾ ಹಿಂದ್. ಏನು ಅಂತ ಹೇಳಿದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹುಟ್ಟಿದ ಒಂದು ಸಂಸ್ಥೆ ಜಮಿಯತ್ ಉಲಮಾ ಹಿಂದ್. ಅವರ ಕೊಡಬೇಕು, ಯಾರಿಗೂ ಬೇಕಾಗಿಲ್ಲ ಬಾಬ್ರಿ ಮಸೀದಿ. ಅದು BJP ಇದವರು 2019ರಲ್ಲಿ BJPಯ ಕ್ಯಾಂಡಿಡೇಟು, ಎಲೆಕ್ಷನ್ ಸೋತಿದವರು. ನಂತರ ಅವರು TMC ಸೇರಿದ್ರು. ಇವಾಗ ಅವ್ರ ಕಡೆ ಇಲ್ಲೇನೇನೋ ಒಂದು ವಿಚಿತ್ರ ಐಡಿಯಾ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಮ್ಯುನಲೈಸೇಷನ್ ಅನ್ನ ಮಾಡಿ, ಏನಾದ್ರು ಪೋಲರೈಸೇಷನ್ ಮಾಡಿ ಎಲೆಕ್ಷನ್ ಚುನಾವಣಾ ದೃಷ್ಟಿಯಿಂದ. ಸರ್, ನಿಮ್ಗೆ ಇಷ್ಟನೋ ಕಷ್ಟನೋ ಇಂಥ ಐಡಿಯಾಗಳು ಉದಾಹರಣೆಗೆ ನಾವು ರಾಮ ಮಂದಿರ ತಗೊಳ್ಳಿ ಸರ್. ರಾಮ ಮಂದಿರ ಪೊಲಿಟಿಕಲಿ BJPಗೆ ಇಷ್ಟು ಸಪೋರ್ಟ್ ಮಾಡ್ತು ಅಂದರೆ ಇವತ್ತು ಎಲ್ಲ ಕಡೆ BJP ಇದೆ. ಇವನ್ ಬಿಹಾರದಲ್ಲಿ ಮುಸಲ್ಮಾನರು ಕೂಡ BJPನ ಒಪ್ಪಿ ಮತ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ರಾಮ ಮಂದಿರ ನಿರ್ಮಾಣ ಅನ್ನೋದು ಪೊಲಿಟಿಕಲಿ ಇಷ್ಟು ಅವ್ರಿಗೆ ಮೈಲೇಜ್ ಕೊಡ್ತು, ಪೊಲಿಟಿಕಲಿ ಅವರಿಗೆ ಎಷ್ಟು ಅವರನ್ನು ಮೇಲಕ್ಕೆತ್ತಿತು. ಅದೇ ರೀತಿ ಹಿಂದೂ ರಾಷ್ಟ್ರ ವಿಚಾರ ಅಂದರೆ ತಾವು ಹೇಳಿದ್ರೆ ನಾಟ್ ಇವನ್ 1% ಅಂದರೂ ಕೂಡ ಇವತ್ತು ಅವರು ಮಾಡಿದ ಈ ಹೊರ ಇಷ್ಟು ದೊಡ್ಡ ಫ್ರೂಟ್ಫುಲ್ ಆಗಿ ಇಡೀ ದೇಶಾದ್ಯಂತ ಹೆಮ್ಮರವಾಗಿ ಬೆಳೆಸಿದೆ BJPಯನ್ನು. ಅದನ್ನೆಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಮ್ಯಾಮ್, ಒಂದು ಕಡೆ ಯಾವ ಮಂದಿರ ವಿಷಯವೂ ಇರಲಿಲ್ಲ, ಮಸೀದಿ ವಿಷಯವೂ ಇರಲಿಲ್ಲ. ಕಾಂಗ್ರೆಸ್ನ ಟೈಮ್ ನಡೆದಾಗ ಇಂಡಿಯಾ ಇಸ್ ಇಂದಿರಾ ಈಸ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಅವ್ರದ್ದು ಟರ್ಮ್ ಸರಿಗೆ ನಡೀತು. ಆ ಕಾಲದಲ್ಲೂ ಬರೀ ಕಾಂಗ್ರೆಸ್ ಟಿಕೆಟ್ ತೊಗೊಂಬಂದ್ಬಿಟ್ರೆ ಈಸ್ ಅ MP ಡೈರೆಕ್ಟ್ಲಿ, ಅದೇನು ಎಲೆಕ್ಷನ್ ಮಾಡೋದೇ ಬೇಕಾಗಿಲ್ಲ. ಆ ಥರದ ಒಂದು ಕಾಲನೂ ನಡೀತು. ಇವಾಗ ಇದು ಒಂದು ಕಾಲ ನಡೀತಾ ಇದೆ. ಸರ್, ಈಗ ನಿಮ್ಗೆ ಅದರ ಫಲ ಸಿಗೋದಿಲ್ಲ. ಅದರ ಚಿಂತನೆಗಳು 50 ವರ್ಷ 100 ವರ್ಷದ ಮುಂದಕ್ಕೆ ಅದರ ಪ್ರತಿಫಲವನ್ನ ಕೊಡುತ್ತದೆ. ಈ ಭೂಮಿಗೆ 900 ವರ್ಷ ಅಲ್ಲಿ ಮೊಘಲರು ರಾಜಕೀಯವನ್ನು ಮಾಡಿದ್ರು, ಆಳಿದ್ರು. ಅವ್ರ ಕೈಯಲ್ಲಿ ಇದನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಕ್ ಆಗಿಲ್ಲ. ಬ್ರಿಟಿಷರ್ ಆಳಿದ್ರು, ಅವ್ರ ಕೈಯಲ್ಲಿ ಇದಕ್ಕೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಕ್ ಆಗಿಲ್ಲ. ಇದು ಹಿಂದೂಯಿಸಮ್ ಇಸ್ ನಾಟ್ ಅ ರಿಲಿಜನ್ ಅಂತ ಹೇಳ್ಬಿಟ್ಟು 2009 ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗ ಯಾರು ಕ್ಯೂರೇಟಿವ್ ಪಿಟಿಷನ್ ಹಾಕಿಲ್ಲ, ರಿವ್ಯೂ ಪಿಟಿಷನ್ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳು ಸ್ವತಃ ಈ ಮಾತನ್ನ ಒಪ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ಇಟ್ ಈಸ್ ಅ ವೇ ಆಫ್ ಲೈಫ್. ಅರೆ ಇವ್ರು ಏನ್ ಹೇಳ್ತಾರೆ ಮೇಡಮ್, 1904 ಅಲ್ಲಿ ಅಲ್ಲಮ್ಮ ಇಕ್ಬಾಲ್ ಹೇಳಿದ್ದಾರೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರ ಅಂತ 1904 ಅಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿನ ಆರ್ಮಿ, ಏರ್ ಫೋರ್ಸ್, ನೇವಿ ಎಲ್ಲರೂ ಅದರ ಬ್ಯಾಂಡ್ ಅನ್ನ ಬೀಟ್ಸ್ ಅನ್ನ ಇದು ಮಾಡ್ತಾರೆ. ಸೊ ವಿ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಕೇವಲ ಹಿಂದೂಗಳಿಗೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ತಡ್ರಿ ಸರ್. ಹಾಗಾದ್ರೆ ಹಿಂದೂ ರಾಷ್ಟ್ರ ಅಂತ ಒಪ್ಕೊಳ್ಳೋದಕ್ಕೂ ಏನ್ ತೊಂದರೆ ಇರಬಾರ್ದಲ್ಲ ಮ್ಯಾಮ್? ಜಸ್ಟ್ 40 lakh ಜನರ ಒಂದು ಎಂಟಿಟಿ, ಅದರ ಒಂದು ಅಧ್ಯಕ್ಷ ಬಂದು ಅವರು ಇದು ಮಾತನ್ನ ಘೋಷಣೆಯನ್ನ ಮಾಡಿಬಿಟ್ರೆ, ಇಷ್ಟು ವರ್ಷ
ಹಿಂದೂಗಳಿಗೆ ಅವರು ಪ್ರಮಾಣ ಮಾಡಿದ್ದೇನೋ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರ್ತೀವಿ, ಇದಕ್ಕೆ ಹಿಂದೂ ರಾಷ್ಟ್ರ ಹಾಗಂತಿ- ಘೋಷಿಸ್ತೀವಿ, ಹಂಗಂತೀರಿ- ಅದ್ ನಡೆದಿಲ್ಲ. ಹಂಗಂತೀರಿ. ಇವಾಗ ಸೂರ್ಯ ಒಂದ್ ಕಡೆ ಹೀಗೆ ಹುಟ್ಟುತ್ತೆ, ನಿಮ್ ತರನೇ ಅದಕ್ಕೆ ಸರ್. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕಾ? ಇದು ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ರೆ We'll come back. ಇದು ಹಿಂದೂ ರಾಷ್ಟ್ರ ಆಗ್ಬಿಡುತ್ತಾ? We'll come back. ಹೀಗೇನೆ ಅಡ್ವಾಣಿ ಅವರ ರಥಯಾತ್ರೆ ನಮ್ಮೂರಿಗೂ ಬಂದಿತ್ತು. ನಾವು ಚಿಕ್ಕ ಚಿಕ್ಕ ಹುಡುಗರಿದ್ದೀವಿ, ಅವಾಗ ನಮ್ಗೆ ಬುದ್ಧಿ ಇರಲಿಲ್ಲ. ಆದರೆ ರಾಮ ಮಂದಿರ ನಿರ್ಮಾಣ ಸಾಧ್ಯನೇ ಇಲ್ಲ ಅಂತಂದಿದ್ರು. ಇದೇ ಥರ ಸಾಧ್ಯನೇ ಇಲ್ಲ ಅಂತ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ಭಗವಧ್ವಜನು ಹಾರಿಸ್ಬಿಟ್ರು ಅವರು. ಸೊ ಅದಕ್ಕೆ ನೀವು ಅಷ್ಟು ಈಸಿಯಾಗಿ ತಗೊಳ್ಬೇಕಾಗಿಲ್ಲ, ನಾಟ್ ಇವನ್ 1% ಅಂತ.